ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಎಂದಿನಂತೆ ಗುರುವನ್ನು, ನೀವು ನಂಬಿದ ದೈವಶಕ್ತಿಗಳನ್ನು ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ಗುರುವಿನ ಒಂದು ಹೆಸರಿನೊಂದಿಗೆ ತೆಗೆದುಕೊಳ್ತಾ ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ ಈ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ನೀವು ನಂಬಿದ ದೇವತೆಗಳನ್ನು ಹಾಗೆ ಗುರುವನ್ನು ಸ್ಮರಣೆ ಮಾಡ್ಕೊಳ್ಳುತ್ತಾ. ಹಾಗಾದರೆ ಈಗಿನ ನಿಮ್ಮ ಪ್ರಸ್ತುತ ಭಾವನೆಗೆ, ಆಲೋಚನೆಗಳಿಗೆ ಅನುಸಾರವಾಗಿ ನೀವು ನಂಬಿದ ಗುರುವು, ದೈವಶಕ್ತಿ ಇಲ್ಲಿ ಯಾವ ರೀತಿಯ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ, ಅದು ನಿಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯ ಒಂದು ಪರಿವರ್ತನೆಯನ್ನು ತರುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ನಿಮಗೆ ಇಷ್ಟವಾದ ಒಬ್ಬ ವ್ಯಕ್ತಿ, ಅದು ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಯಾವ ರೀತಿ ಅಂತ ಹೇಳಿ. ನಿಮಗೆ ಇಷ್ಟವಾದ ಒಬ್ಬ ವ್ಯಕ್ತಿ ಇಂದು ಅಳ್ತಾ ಇದ್ದಾರೆ ಅಂದರೆ ನಿಮ್ಮ ಸತ್ಯ, ಕಾಳಜಿ, ಪ್ರೀತಿ, ಅವರಿಗೋಸ್ಕರ ಮಾಡಿದ ಪ್ರಾರ್ಥನೆ, ಇಂಥ ಒಂದು ಸತ್ಯದ ವಿಚಾರಗಳು ಅವರ ಎದುರಿಗೆ ಕನ್ನಡಿಯಂತೆ ನಿಂತಿವೆ. ಯಾವ ಭಾವನೆಗಳನ್ನು ನೀವು ಎಂದಿಗೂ ಕೂಡ ವ್ಯಕ್ತಪಡಿಸಲಿಲ್ವೋ, ನಿಮಗಾದ ನೋವನ್ನು ಕೂಡ ಯಾರಿಗೂ ತೋರಿಸ್ಕೊಳ್ಳದೆ ಇದ್ದರೋ ಅವೆಲ್ಲ ವಿಚಾರಗಳು ಈಗ ಅವರವರೆಗೂ ಹೋಗಿವೆ. ನಿಮ್ಮ ನಿಷ್ಠೆ, ಕಾಳಜಿ, ಪ್ರೇಮ, ನಿರ್ಮಲತೆ, ಈ ಸತ್ಯವಾದ ಚಾರಿತ್ರ್ಯ ಅವರ ಎದೆಯಲ್ಲಿ ಈಗ ಒಂದು ಪಶ್ಚಾತ್ತಾಪಕ್ಕೆ ಕಾರಣ ಮಾಡಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರಿಗೀಗ ಅರ್ಥವಾಗ್ತಾ ಇದೆ ಇಲ್ಲಿ ಸತ್ಯದ ಅನುಭವ ಎಷ್ಟೊಂದು ಸ್ಪಷ್ಟವಾಗಿರುತ್ತೆ. ಹಾಗೆ ಅದನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಒಂದಲ್ಲ ಒಂದು ದಿನ ಆಳವಾದ ಅನುಭವ ಮಾಡಿಸಿಯೇ, ಅಂದರೆ ಆ ಶಕ್ತಿಯನ್ನು ಹೊಂದಿರುತ್ತದು ಮಾಡಿಸಿಯೇ ತೀರುತ್ತೆ ಅನ್ನೋ ರೀತಿಯಲ್ಲಿ ಅವರೀಗ ಅರ್ಥ ಮಾಡ್ಕೊಂಡಿದ್ದಾರೆ. ಅವರಲ್ಲಿದ್ದ ಒಂದು ಸುಳ್ಳಾಗಿರ್ಬೋದು, ಕಪಟ ಆಗಿರ್ಬೋದು, ಹಾಗೆ ಅವರಲ್ಲಿದ್ದ ಒಂದು ಅಹಂಕಾರ ಭಸ್ಮವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ಗುರುವಿನಲ್ಲಿ ಯಾವ ರೀತಿ ಒಂದು ಶರಣಾಗತಿ, ಸಮರ್ಪಣೆಯ ಭಾವವನ್ನು ಹೊಂದಿ, ಅಂದರೆ ನೀವು ಬಯಸಿದವರಲ್ಲಿ ಪರಿವರ್ತನೆ ಆಗಬೇಕು, ಅವರು ಮರಳಿ ಬರಬೇಕು, ಇಲ್ಲ ಅವರು ಸುಧಾರಿಸ್ಕೊಳ್ಬೇಕು, ಅವರ ಒಂದು ಹಾವ ಭಾವ, ನಡೆ ನುಡಿ ಬದಲಾಗಬೇಕು ಅಂತೇಳಿ ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿದ್ರು. ನೀವು ಅದಕ್ಕೋಸ್ಕರ ಕೆಲವು ಸಂಕಲ್ಪಗಳನ್ನು ತಗೊಂಡಿದ್ರಿ, ಸೇವೆಯನ್ನು ಮಾಡಿದ್ರಿ, ಮ್ಯಾನಿಫೆಸ್ಟ್ ಮಾಡಿದ್ರಿ, ಹಾಗೆ ದಯೆ, ಕರುಣೆ, ಸೇವೆಯ ಭಾವವನ್ನು ಹೊಂದಿದ್ರಿ ಕೆಲವರ ಮೇಲೆ. ಅಂದರೆ ನಿಮ್ಮ ಕುಟುಂಬ ಚೆನ್ನಾಗಿರಬೇಕು, ಕೆಲವರು ಪರಿವರ್ತನೆ ಆಗಬೇಕು ಅಂತೇಳಿ ನೀವು ಬಯಸಿ ನೀವು ಮಾಡಿದ ಸೇವೆಯನ್ನು ಸ್ವೀಕರಿಸಲಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಬಾಬಾರವರ ಮಂದಿರದಲ್ಲಿ ಅವರಿಗೋಸ್ಕರ ಒಂದು ಸೇವೆ ಮಾಡಿದ್ದೀರಾ, ಹಾಗೆ ಮತ್ತೆ ಬಾಬಾರವರ ಮಂದಿರದಲ್ಲಿ ಧ್ವನಿ ಸೇವೆ ಕೂಡ ಮಾಡಿದ್ದೀರಾ. ಅದಕ್ಕೋಸ್ಕರನೇ ಅಲ್ಲಿ ಅವರಲ್ಲಿದ್ದ ಎಲ್ಲ ರೀತಿಯ ಒಂದು ವಿಚಾರಗಳನ್ನು ದೇವರು, ಅಂದರೆ ಬಾಬಾರವರು ಭಸ್ಮ ಮಾಡಿದ್ದಾರೆ, ಧ್ವನಿಯಲ್ಲಿ ಹಾಕಿ ಸುಟ್ಟಿದ್ದಾರೆ. ಅವರ ಅಂತರ್ಮನದಲ್ಲಿ ಒಂದು ಭಾರವಿದೆ, ಈ ಸಮಯದಲ್ಲಿ ಅಪರಾಧದ ಬೋಧವಿದೆ, ಅದನ್ನು ಮರೆಮಾಚಿ ಅವರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಅಂದರೆ ಅಪರಾಧ ಅಂತ ಗೊತ್ತಿದೆ ಅವರಿಗೆ, ಆದರೂ ಕೂಡ ಅದನ್ನು ಅದುಮಿ ಹಿಡ್ಕೊಂಡು ಅವರೀಗ ಸುಸ್ತಾಗಿ ಹೋಗಿದ್ರು. ನಿಮ್ಮ ಒಂದು ಪವಿತ್ರವಾದ ಆಲೋಚನೆಗಳು, ಅವರಲ್ಲಿದ್ದ ಮೋಸ, ಅಹಂಕಾರ, ಗುಪ್ತ ವಿಚಾರಗಳನ್ನು ಸ್ವತಃ ಅವರೇ ಒಪ್ಪಿಕೊಳ್ತಾ ಇದ್ದಾರೆ. ಅವರಿಗೆ ಅವರೇ ಹೇಳಿಕೊಂಡು ಅದರಿಂದ ಅವರು ಹೀಲ್ ಆಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದಿದ್ದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಪ್ರಾರ್ಥನೆ, ಒಳ್ಳೆಯ ಕೆಲಸ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ನೀವು ಅವರಿಗೋಸ್ಕರ ಕಾಯ್ತಾ ಇದ್ರಲ್ಲ, ಅವ್ರು ಬದಲಾಗಬೇಕು ಅಂಥೇಳಿ, ಅವರಲ್ಲಿ ಅದು ಪರಿವರ್ತನೆ ಒಳಗಿಂದ ಒಳಗೆ ತರ್ತಾ ಇದೆ. ಇದೇ ಅದೃಶ್ಯ ಶಕ್ತಿಯ ಸಹಾಯ ಅನ್ನೋದು. ನೀವು ಮೇಲ್ಮುಖವಾಗಿ, ಭೌತಿಕವಾಗಿ ನಾನು ಎಲ್ಲ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದೀನಿ, 1 ವರ್ಷ, 2 ವರ್ಷ, 3 ವರ್ಷ ಆಯಿತು, 4 ವರ್ಷ ಆಯಿತು, ಆದರೂ ಕೂಡ ಯಾವುದೇ ರೀತಿ ಪರಿಣಾಮ ಕಾಣಿಸ್ತಾ ಇಲ್ಲ ಅವರಲ್ಲಿ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಪರಿಣಾಮ ಸ್ವಲ್ಪ ತಡ ಆಗಿ ಕಾಣಿಸ್ಬೋದು, ಆದರೆ ಅದು ಶಾಶ್ವತವಾದ ನಿಮಗೆ ನೆಮ್ಮದಿಯನ್ನು ಕೊಡುವ ರೀತಿಯಲ್ಲಿ ಬದಲಾಗಬೇಕಲ್ಲ. ಹಾಗಾಗಿ ಅವರಿಗೆ ಅವರನ್ನು ಪರಿಚಯ ಮಾಡಿಸ್ಕೊಡೋದ್ರ ಮೂಲಕ ನಿಮ್ಮ ವ್ಯಕ್ತಿತ್ವ ಏನು ಅಂತೇಳಿ ಅವರಿಗೆ ಅರ್ಥ ಮಾಡಿಸೋದ್ರ ಮೂಲಕ, ಕೆಲವು ಪಾಠಗಳನ್ನು ಕಲಿಸೋದ್ರ ಮೂಲಕ, ಕೆಲವು ತಿದ್ದುಪಡಿಗಳನ್ನು ಮಾಡುವುದರ ಮೂಲಕ ಅವರಲ್ಲಿ ಬದಲಾವಣೆ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಬೇಕಾಗತ್ತೆ, ಸ್ವಲ್ಪ ಸಮಯ ತಗೊಳುತ್ತೆ. ಎಲ್ಲವೂ ನೀವು ಅಂದ್ಕೊಂಡ ಹಾಗೆ ಒಂದೇ ದಿನ ಪ್ರಾರ್ಥನೆ, ಒಂದೇ ದಿನ ಫಲ ಸಿಕ್ಬಿಟ್ರೆ ಆ ಫಲಕ್ಕೆ ಎಲ್ಲಿರುತ್ತೆ ಬೆಲೆ ಅಲ್ವಾ? ಆ ಶ್ರಮಕ್ಕೆ ಎಲ್ಲಿರುತ್ತೆ ಬೆಲೆ? ನೀವೊಂದು ಶ್ರಮ ಪಟ್ಟಿದ್ದೀರಾ ಅಂದರೆ ಆ ಶ್ರಮ ನಿಮಗೆ ಫಲವಾಗಿ ಸಿಗಬೇಕು ಅಂದರೆ ಅದು ಅದರದ್ದೇ ಆದ ಒಂದು ಸಮರ್ಪಣೆಯ ಭಾವವನ್ನು ಹೊಂದಿದ್ರ ಜೊತೆಗೆ ಅದರಲ್ಲಿ ಒಂದು ತೂಕ ಅನ್ನೋದಿರಬೇಕು. ಹಾಗಾಗಿ ಸ್ವಲ್ಪ ತಡ ಆಗತ್ತೆ. ಆ ಸಮಯದಲ್ಲಿ ನೀವು ಅದೇ ವಿಶ್ವಾಸದಲ್ಲಿ ನಿಂತಿರ್ತೀರಾ, ಇಲ್ಲ ವಿಶ್ವಾಸವನ್ನು ಬದಲಾಯಿಸ್ತೀರಾ, ಇಲ್ಲ ಇಷ್ಟೇ ಬಿಡು ಅನ್ನೋ ರೀತಿಲಿ ಜೀವನನ ಒಪ್ಕೊಂಡ್ಬಿಡ್ತೀರಾ, ಸೋಲು ಒಪ್ಕೊಂಡ್ಬಿಡ್ತೀರಾ ಅನ್ನೋ ರೀತಿ
ರೀತಿಲಿ, ಇಲ್ಲ ಆ ಒಂದು ವಿಚಾರವನ್ನು ಕೈ ಬಿಟ್ಬಿಡ್ತೀರಾ. ಅವರನ್ನು ಬದಲಾಯಿಸೋದಾಗಿರ್ಬೋದು, ಅವ್ರನ್ನ ಹಿಂತಿರುಗಿ ಪಡ್ಕೊಳ್ಬೇಕು ಅನ್ನೋ ವಿಚಾರ ಆಗಿರ್ಬೋದು, ಅವರಲ್ಲಿ ಸುಧಾರಣೆ ಆಗಿರ್ಬೋದು, ಅವ್ರು ನನಗೆ ಸಿಗದೇ ಇದ್ದರೂ ಪರವಾಗಿಲ್ಲ, ಅವ್ರು ಎಲ್ಲೇ ಇದ್ದರೂ ಪರವಾಗಿಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ದಿದ್ರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರಬೇಕು ಅನ್ನೋ ಒಂದು ನಿಮ್ಮ ತ್ಯಾಗದ ಭಾವ ಆಗಿರ್ಬೋದು. ಇವೆಲ್ಲವನ್ನ ನೀವು ಬಿಟ್ಬಿಡ್ತೀರಾ, ಇಲ್ಲ ಅದರಿಂದ ಹಿಂದೆ ಸರಿದು ಬಿಡ್ತೀರಾ, ಇದು ಆಗೋದಿಲ್ಲ ಅನ್ನೋ ರೀತಿಲಿ ಇವೆಲ್ಲ ಪರೀಕ್ಷೆಗಳು ನಡೀತಾ ಇರ್ತದೆ. ಹಾಗೆ ಆ ಸಮಯದವರೆಗೂ ಅವರನ್ನು ಕೂಡ ಅಲ್ಲಿ ಕೆಲವೊಂದು ವಿಚಾರಗಳನ್ನು ಅವರ ಜೀವನದಲ್ಲಿ ತರುವುದರ ಮೂಲಕ ಅವರನ್ನು ತಿದ್ದುತ್ತಾ ಇರ್ತಾರೆ. ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಇಲ್ಲ ಯಾವುದೋ ರೀತಿಲಿ ಒಂದು ಅಂತರವನ್ನು ಕಾಪಾಡ್ಕೊಂಡಿದ್ದಾರೆ, ಇಲ್ಲ ನಿಮ್ಮ ಬೆಲೆ ತಿಳ್ಕೊಳ್ತಾ ಇಲ್ಲ, ನಿಮ್ಮ ಬೆಲೆ ತಿಳ್ಕೊಳ್ಳದೆ ಮಾತಾಡ್ತಾ ಇದ್ದಾರೆ. ಇನ್ನೊಬ್ಬರಿಗೆ ಗೌರವ ಕೊಡೋದು ಗೊತ್ತು, ಆದರೆ ನಿಮಗೆ ಬೆಲೆ ಗೌರವ ಕೊಡೋದು ಗೊತ್ತಾಗ್ತಾ ಇಲ್ಲ. ನೀವು ಅವ್ರ ಕಾಳಜಿ ಮಾಡ್ತಾ ಇದ್ದೀರಾ, ಅವರನ್ನು ಪ್ರೀತಿಸ್ತಾ ಇದ್ದೀರಾ, ಗೌರವಿಸ್ತಾ ಇದ್ದೀರಾ, ಆದರೂ ಅದು ಬೆಲೆ ಅರಿಯದೆ ಇನ್ನೊಬ್ರಿಗೆ ಎಲ್ಲೋ ಆ ಒಂದು ಬೆಲೆಯನ್ನು ಕೊಡ್ತಾ ಇರ್ತಾರೆ, ಅದು ಅನರ್ಹರಿಗೆ. ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ನೋವು ಕೊಟ್ಟಿದ್ರೂ ಕೂಡ ಆ ನೋವನ್ನು ನೀವು ಹೇಳ್ಕೊಂಡಿರಲಿಲ್ಲ. ಅವರು ನಿಮ್ಮ ಭಾವನೆಗಳಿಗೆ ಒಂದು ಸ್ಪಂದಿಸದೇ ಇದ್ದರೂ ಕೂಡ ನೀವು ಅವರಿಗೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಬಯಸಿದ್ರಿ. ಆ ಸಮಯದಲ್ಲಿ ಅದರ ಅನುಭವ ಅವ್ರಿಗೆ ಮಾಡಿಸ್ಬೇಕಾಗತ್ತಲ್ವ. ನೀವು ಅವರಿಗೋಸ್ಕರ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀರ, ಅಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತಾ ಇಲ್ಲ ನಿಮಗೆ ಅಂತೇಳಿ ಭೌತಿಕವಾಗಿ ಅನ್ನಿಸ್ತಾ ಇರುತ್ತೆ, ಆದರೆ ಅಂತರ್ಮನದಲ್ಲಿ ಅವರಿಗೆ ಬದಲಾವಣೆ ಕಾಣೋ ಹಾಗೆ ಮಾಡ್ತಾ ಇರ್ತಾರೆ ಗುರುವು. ಅಂದರೆ ಅವರು ಯಾರನ್ನು ನಂಬಿ ಹೋಗಿರ್ತಾರೋ, ಅದನ್ನು ಸರಿ ಅಂತ ಹೇಳಿ ಬದುಕ್ತಾ ಇರ್ತಾರೋ, ನಾನು ಮಾಡ್ತಾ ಇರೋದೇ ಸರಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರಲ್ಲ, ಅದರಲ್ಲಿ ಅವರಿಗೆ ಅರಿವನ್ನು ಉಂಟು ಮಾಡಿಸ್ತಾರೆ. ನೀನು ನಂಬಿದವ್ರು ಹೇಗಿದ್ದಾರೆ, ನಿನ್ನನ್ನು ಪ್ರೀತಿಯಿಂದ ಗೌರವಿಸಿ ನಿನ್ನ ಬಗ್ಗೆ ಒಳ್ಳೆಯದನ್ನು ಬಯಸ್ತಾ ಇದ್ದವ್ರು ಹೇಗಿರುತ್ತೆ, ಅಂತರವನ್ನು ಗುರುತಿಸು ಅನ್ನೋ ರೀತಿಯಲ್ಲಿ ಕೆಲವು ಪರೀಕ್ಷೆಗಳನ್ನು ಎದುರಿಗಿಡ್ತಾರೆ. ಹಾಗೆ ನಾನೇ ಅನ್ನುವ ಭಾವ ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಉದಾಹರಣೆಗಳನ್ನು ಅವ್ರ ಎದುರಿಗೆ ತಂದಿಡ್ತಾರೆ. ನೀನೀಗ ಒಂದನ್ನು ತ್ಯಜಿಸಿ ಇನ್ನೊಂದನ್ನು ಆಯ್ಕೆ ಮಾಡ್ಕೊಂಡಿದೀಯಾ ಅಂದರೆ ಅದು ನಿನ್ನ ಕರ್ಮದ ಫಲವೇ. ಹಾಗಂತ ಅವರು ನಿನಗೋಸ್ಕರ ಯಾವೆಲ್ಲ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ಕಾಳಜಿ ಮಾಡ್ತಾಯಿದ್ರು, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಗುರುತಿಸು ಅನ್ನೋ ರೀತಿಯಲ್ಲೂ ಕೂಡ ಒಂದಿಷ್ಟು ಸಂದರ್ಭಗಳನ್ನು ಅವ್ರ ಎದುರಿಗೆ ತಂದಿರ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಪ್ರತಿದಿನದ ಪ್ರಾರ್ಥನೆ ಅವ್ರು ಬದಲಾಗಬೇಕು, ಅವರಿಗೋಸ್ಕರ ನೀವು ಏನೆಲ್ಲ ಶ್ರಮ ಪಡ್ತಿರೋ, ಮನಸ್ಸಲ್ಲಿ ಅವರಿಗೋಸ್ಕರ ಏನೆಲ್ಲ ಕನಸು ಕಂಡಿದ್ರು, ಯೋಜನೆ ಮಾಡಿದ್ರು, ಯೋಚಿಸ್ತಾ ಇದ್ರು, ಅದೆಲ್ಲವೂ ಅವರ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋ ರೀತಿಲಿ ಬರ್ತದೆ. ಹಾಗಾಗಿ ನೀವು ಅವ್ರ ಬಗ್ಗೆ ಚಿಂತಿಸ್ತಾ ಇಲ್ಲ, ಯೋಚಿಸ್ತಾ ಇಲ್ಲ, ಆದರೆ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದನ್ನು ಬಯಸ್ತಾ ಇದ್ದೀರ. ಆದರೆ ಒಳಗೆ ಆ ಸಮಯ ಯಾವಾಗ ಬರುತ್ತೆ ಅನ್ನೋ ರೀತಿಲಿ ಸ್ವಲ್ಪ ನೋವಿದೆ. ಆ ನೋವು ಕೂಡ ನಿಮಗೆ ಡಿಸರ್ವ್ ಆಗಿದೆ ಅಂತಲೇ ಬರ್ತಾ ಇದೆ. ಯಾಕಂದರೆ ಆ ನೋವು ನಿಮಗೆ ಸಿಗಲೇಬೇಕಾಗಿತ್ತು. ಆ ಸಮಯದಲ್ಲಿ ನೀವು ಪರಿಪಕ್ವವಾಗಬೇಕಾದ್ರೆ ಆ ನೋವು ನಿಮಗೆ ಸಿಗಬೇಕು. ಹಾಗಾಗಿ ಅದು ನಿಮಗೆ ಡಿಸರ್ವ್ ಆಗಿತ್ತು. ನೀವು ಅದನ್ನು ಸಹಿಸ್ಕೊಳ್ತೀರೋ, ಅರ್ಥ ಮಾಡ್ಕೊಳ್ತೀರೋ, ಅದನ್ನು ಬಲವಾಗಿ ಮಾರ್ಪಡಿಸ್ಕೊಳ್ತೀರೋ, ಇಲ್ಲ ಅದನ್ನು ವೀಕ್ನೆಸ್ ಆಗಿ ಅಂದರೆ ದುರ್ಬಲತೆಯಾಗಿ ತಗೊಂಡು ನಿಮ್ಮನ್ನು ಕುಗ್ಗಿಸ್ಕೊಂಡು ಒಂದು ಈಗ ಏನು ಆಧ್ಯಾತ್ಮಿಕ ಪ್ರಯಾಣದಲ್ಲಾಗಿರ್ಬೋದು, ಒಂಟಿತನದಲ್ಲೂ ಕೂಡ ಭಗವಂತ ನನ್ನ ಜೊತೆಗಿದ್ದಾನೆ ಅನ್ನೋ ನಂಬಿಕೆಯಿಂದ ಹೊರಗೆ ಬಂದುಬಿಡ್ತೀರಾ. ಇದಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲವೂ ಪರೀಕ್ಷೆ ನಡಿಬೇಕಾಗಿತ್ತು, ನಡೆದಿದೆ ಈಗ ಖಂಡಿತ. ಹಾಗಾಗಿ ನಿಮ್ಮ ಒಂದು ಪವಿತ್ರವಾದ ಆಲೋಚನೆಗಳು ಅವರಲ್ಲಿದ್ದ ಮೋಸ, ಅಹಂಕಾರ, ಕೆಲವು ಗುಪ್ತ ವಿಚಾರಗಳನ್ನು ಸ್ವತಃ ಅವರೇ ಅವಲೋಕಿಸಿಕೊಳ್ಳುವಂತೆ ಮಾಡಿದೆ, ಒಪ್ಕೊಳ್ಳುವಂತೆ ಮಾಡಿದೆ. ಯಾರಿಗೂ ಹೇಳಲಾಗದೆ ಅವರೀಗ ಅದನ್ನು ತಿಳ್ಕೊಳ್ತಾ ಇದ್ದಾರೆ. ನೀವು ಅವರ ವಿರುದ್ಧ ಎಂದಿಗೂ ಕೂಡ ಏನನ್ನೂ ಕೆಟ್ಟದಾಗಿ ಯೋಚಿಸಲಿಲ್ಲ. ಅವರಿಗೆ ಅಂದರೆ ಅವರನ್ನು ಕೀಳಮಟ್ಟದಲ್ಲೂ ಕೂಡ ಕಾಣಲಿಲ್ಲ, ಅವರ ಮಾರ್ಗದಲ್ಲಿ ಅಡೆತಡೆನೂ ತರಲಿಲ್ಲ. ಇದೇ ಒಂದು ಮೌನ ಅಂದರೆ ಇಂಥದ್ದೇ ಒಂದು ಮೌನದ ಒಂದು ಪ್ರಾರ್ಥನೆ ಅವರಿಗೆ ಬಹಳವೇ ಕಲಿಸಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಅಂದ್ಕೊಳ್ತಾ ಇರ್ಬೋದು, ನಾನು ಮಾತಾಡಿದಾಗಲೇ ಏನೂ ಮಾಡೋಕ್ಕಾಗಲಿಲ್ಲ, ನನ್ನ ಮೌನದ ಪ್ರಾರ್ಥನೆ ಅವರನ್ನು ಬದಲಾಯಿಸುತ್ತಾ ಅಂದರೆ ಖಂಡಿತ ನೀವು ಮಾತನಾಡಿ ಅದನ್ನು ಸರಿದೂಗಿಸ್ಕೊಳ್ಬೇಕು, ಇಲ್ಲ ಏನಾದರೂ ಅದನ್ನು ಒಂದು ಯಾರ ಹತ್ರನಾದರೂ ಹೇಳಿ ಸರಿಪಡಿಸ್ಕೊಳ್ಬೇಕು, ಇಲ್ಲ ನಾನೇ ಅವರನ್ನು ಎದುರಿಸಿ ಕೆಲವು ಮಾತುಗಳನ್ನು ಆಡಿ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಹೋದಾಗಲೆಲ್ಲ ಅದು ಸಾಧ್ಯವಾಗಿರಲಿಲ್ಲ. ಆದರೆ ನೀವು ಯಾವಾಗ ಒಂದು ಮೌನ ವಹಿಸಿ ಪ್ರಾರ್ಥನೆ ಮೂಲಕ ಅದನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿ ಬದಲಾಯಿಸ್ಕೊಳ್ಳೋಕ್ಕೋಸ್ಕರ ಪರಿಶ್ರಮ ಪಟ್ಟರಲ್ಲ, ಸಂಕಲ್ಪದ ರೂಪದಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ, ಅದು ಈಗ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ನಿಮ್ಮ ನಿಷ್ಠೆ, ವಿಶ್ವಾಸ ಅವರೆದುರಿಗೆ ಈಗ ಕನ್ನಡಿಯಾಗಿ ನಿಂತಿದೆ, ಅವರನ್ನೇ ಅವರಿಗೆ ತೋರಿಸ್ತಾ ಇದೆ ನೀನೇನು. ಈಗ ಆ ಕನ್ನಡಿಯಲ್ಲಿ ಅವರು ತಮ್ಮದೇ ರೀತಿಯಲ್ಲಿ ಅಂದರೆ ತಮ್ಮಲ್ಲೇ ಇರುವ ದ್ವೇಷ, ಮೋಸ, ದುಷ್ಟ ಪ್ರವೃತ್ತಿಗಳನ್ನು ಕಾಣ್ತಾ ಇದ್ದಾರೆ. ನಿಮ್ಮನ್ನು ಮೋಸ ಮಾಡುವುದು ಸುಲಭ ಅಂಥೇಳಿ ಅವರು ಯೋಚಿಸ್ತಾ ಇದ್ದರು, ಅದನ್ನು ಕೂಡ ಮಾಡಿದರು. ಆದರೆ ಅದೇ ವ್ಯಕ್ತಿ ಈಗ ನಿಮ್ಮ ಸತ್ಯದ ಎದುರು ನಿಂತಿದ್ದಾರೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗ್ತಾ ಇದೆ, ಸಮಯಕ್ಕೆ ಅನುಗುಣವಾಗಿ ನಿಧಾನಕ್ಕೆ ಅನ್ನೋದಾದರೆ ಖಂಡಿತ ಇಲ್ಲ, ಆಗಿದೆ ಅನ್ನೋದೇ ಆದರೂ ಬರ್ತಾ ಇದೆ. ಆದರೆ ನೀವು ಏನೂ ಮಾತನಾಡದೆ ಅವರನ್ನು ಸೋಲಿಸಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಾಬಾ ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು, ಸತ್ಯದ ಬಲ ಮೋಸ ಕಪಟಕ್ಕಿಂತ ಅತ್ಯಂತ ಪ್ರಬಲವಾಗಿರುತ್ತದೆ, ಅದನ್ನೇ ಹಿಡಿದು ಮುಂದೆ ಸಾಗು ಅನ್ನುವ ಮಾತು ಇಲ್ಲಿ ನೆನಪಾಗ್ತಾ ಇದೆ. ಅವರು ನಿಮ್ಮ ಹಿಂದೆ ಏನೆಲ್ಲ ಯೋಚಿಸಿದ್ರು, ಯಾವುದನ್ನು ಮುಚ್ಚಿಟ್ಟಿದ್ರು, ಅದು ನಿಮಗೆ ಎಂದಿಗೂ ತಿಳಿಯೋದಿಲ್ಲ ಅಂಥೇಳಿ ಅವರು ಅಂದ್ಕೊಂಡಿದ್ರಲ್ಲ, ಆ ಎಲ್ಲ ವಿಚಾರಗಳು ಅವರ ಹೃದಯದಲ್ಲಿ ಉರಿಯುತ್ತಿರುವ ಅಗ್ನಿಯ ಥರ ಭಸ್ಮ ಮಾಡ್ತಾ ಇದ್ದಾರೆ ಬಾಬಾ, ಅಂದರೆ ಹೀಲ್ ಮಾಡ್ತಾ ಇದ್ದಾರೆ.
ಅಂದರೆ ನೀವು ಅವರಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಬೇಕು ಅಂತ ಇದ್ದರು, ಅದು ವೈಯಕ್ತಿಕ ವಿಚಾರ, ಪ್ರೀತಿಯ ವಿಚಾರ, ನಿಮ್ಮ ಮಕ್ಕಳ ವಿಚಾರ ಆಗಿರ್ಬೋದು, ಗಂಡ ಹೆಂಡತಿ ಯಾವುದೇ ರೀತಿಯ ಒಂದು ಸಂಬಂಧ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುವ ರೀತಿಯಲ್ಲಿ ಯೋಚಿಸ್ರಿ. ಅಂಥ ಒಂದು ಸಂಬಂಧಗಳಲ್ಲಿ ಪರಿವರ್ತನೆ ಆಗಬೇಕು ಅಂತೇಳಿ ನೀವು ಯಾವೆಲ್ಲ ರೀತಿಯಲ್ಲಿ ಶ್ರಮ ಪಟ್ಟಿದ್ರು, ಯಾವೆಲ್ಲ ರೀತಿಯಲ್ಲಿ ಕೆಲವು ನೋವುಗಳನ್ನು ಸಹಿಸ್ಕೊಂಡಿದ್ರು, ಆ ಎಲ್ಲದಕ್ಕೂ ಉತ್ತರ ಈಗ ಬಾಬಾ ಅವರನ್ನು ಹೀಲ್ ಮಾಡುವ ಮೂಲಕ, ಅವರ ವಿಚಾರಗಳೇ ಅವರಿಗೆ ಅಸಹ್ಯ ಅನಿಸ್ಬೇಕು, ನಾನು ಈ ರೀತಿಯೆಲ್ಲ ವರ್ತನೆ ಮಾಡಿಬಿಟ್ನಲ್ಲ ಅನ್ನೋ ರೀತಿಯಲ್ಲಿ ಅಂತರ್ಮನದಲ್ಲಿ ಅವರು ಯೋಚಿಸಿ ಈಗ ಅವರ ಅಂತರ್ಮನವನ್ನು ಜಾಗೃತಗೊಳಿಸ್ಕೊಳ್ಳೋದ್ರ ಮೂಲಕ ಅವರ ಹೃದಯದಲ್ಲಿ ಉರಿಯುತ್ತಿರುವ ಅಗ್ನಿಯ ತರಹ ಅವೆಲ್ಲವನ್ನು ಭಸ್ಮ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಬಾಬಾರವರ ಶರಣದಲ್ಲಿ ಅವರಿಗೆ ಆ ಮುಕ್ತಿ, ಆ ಒಂದು ಹೀಲ್ ಮಾಡಿಕೊಳ್ಳುವ ಯೋಗ ಸಿಕ್ಕಿದೆ. ಅದು ಕೂಡ ನಿಮ್ಮಿಂದ ಸಾಧ್ಯವಾಗಿದೆ. ಅದು ಅವರ ಪ್ರತಿ ಕೆಟ್ಟ ಕರ್ಮದ ದಂಡನೆಯ ರೂಪದಲ್ಲಿ ಶಿಕ್ಷಿಸ್ತಾ ಇಲ್ಲ. ಅದು ಅವರ ಪ್ರತಿ ಕೆಟ್ಟ ಕರ್ಮದ ದಂಡನೆಯ ರೂಪದಲ್ಲಿ ಶಿಕ್ಷಿಸ್ತಾ ಇಲ್ಲ. ಅಂತಃಕರಣದ ಮೂಲಕ ಅವರಿಗೆ ಅವರ ಅಂತಃಕರಣದ ಮೂಲಕ ಕೆಲವು ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಯ ಮೌಲ್ಯಗಳು ಜಾಗೃತವಾಗುವುದರ ಮೂಲಕ ಅವರಿಗೆ ಆ ಒಂದು ಮೆಸೇಜ್ ಸಿಗ್ತಾ ಇದೆ ಈ ಸಮಯದಲ್ಲಿ. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನ್ಯಾಯದಿಂದ ಯಾರು ದೂರ ಸರಿತಾರೋ, ಅಂದರೆ ತಮ್ಮ ಕರ್ತವ್ಯ, ತಮ್ಮ ಜವಾಬ್ದಾರಿ, ಕೆಲವೊಂದು ಸತ್ಯ, ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ, ಹಾಗೆ ಕೆಲವು ಸಂಬಂಧಗಳಲ್ಲಿ ನಿರಾಕರಣೆ, ಅವರನ್ನು ನಿಂದಿಸೋದು, ಅವಮಾನಿಸೋದು, ಅವರ ವ್ಯಕ್ತಿತ್ವಕ್ಕೆ, ಅವರ ಕಾಳಜಿಗೆ, ಪ್ರೇಮಕ್ಕೆ ಬೆಲೆ ಕೊಡದೇ ಇರೋದು, ಹಾಗೆ ಅಂದರೆ ಇನ್ನೂ ಇತ್ಯಾದಿ ನ್ಯಾಯದ ವಿಚಾರಗಳಿಂದ ದೂರ ಸರಿತಾರೋ ಅವರಿಗೆ ಅವರ ಮನಸ್ಸೇ ದಂಡನೆ ನೀಡುತ್ತೆ ಒಂದಲ್ಲ ಒಂದು ಸಮಯದಲ್ಲಿ. ಆ ಸಮಯ, ಆ ದಂಡನೆ ಬಹಳ ಆಳವಾಗಿರುವ ಅನುಭವವನ್ನು ಕೊಡುತ್ತೆ. ಹಾಗಾಗಿ ಅವರಿಗೂ ಆಗಿರ್ಬೋದು, ಈಗಿನ ಎನರ್ಜಿಗೆ ಇಲ್ಲಿ ಸ್ವಲ್ಪ ಜನ ಕನೆಕ್ಟ್ ಆಗಿದ್ದಾರಲ್ಲ, ಅವರ ಮನಸ್ಥಿತಿ ಕೂಡ ಇದೇ ಆಗಿತ್ತು ಅನಿಸುತ್ತೆ. ಅವರಲ್ಲೂ ಬದಲಾವಣೆ ತರುವ ವಿಚಾರದಲ್ಲೂ ಕೂಡ ಇದು ಕನೆಕ್ಟ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂತಹವರಿಗೆ ಒಂದು ಸಮಯ ನಿಮ್ಮ ಪಕ್ಷದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಮಯ ಯಾರಿಗೂ ಕೂಡ ಕಾಯೋದಿಲ್ಲ, ಆದರೆ ಈ ಸಮಯ ಕೂಡ ಗುರುವಿನ ಅರಿವಿನ ರೂಪದಲ್ಲಿ, ಅಂದರೆ ಒಂದು ಗುರುವಿನಲ್ಲಿ ಸಮರ್ಪಣಾ ಭಾವದ ನಿಷ್ಠೆಯನ್ನು ಹೊಂದಿ ನೀವು ಬದಲಾಗಬೇಕು, ನಿಮ್ಮಲ್ಲಿ ಪರಿವರ್ತನೆ ಕಾಣೋದು ಅವರ ಒಂದು ಉದ್ದೇಶ, ಇಚ್ಛೆ, ಜೀವನದ ಗುರಿ. ಹಾಗಾಗಿ ನಿಮ್ಮಲ್ಲಿ ಬದಲಾವಣೆ ಬರ್ತಾ ಇದೆ, ಆ ಸಮಯ ನಿಮಗೆ ಸಮಯ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ನಿಮ್ಮಲ್ಲಿ ಎಷ್ಟೇ ಒಂದು ಕೆಟ್ಟ ಅವಗುಣಗಳಿದ್ರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿರುವ ಒಂದು ಪುಣ್ಯ ಈ ಸಮಯದಲ್ಲಿ ನಿಮ್ಮ ಬದಲಾವಣೆಗೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಗುರುವು ಇಲ್ಲಿ ನಿಮಗೊಂದು ದಾರಿ ತೋರಿಸಿದ್ದಾರೆ. ಹಾಗಾಗಿ ನಿಮ್ಮ ಸ್ವಭಾವದಲ್ಲಿ ತುಂಬಾ ಬದಲಾವಣೆಯಾಗಿ ನೀವೀಗ ಗುರುವಿನ ಶರಣದಲ್ಲಿ ಅವರ ಉಪದೇಶಗಳಂತೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಹಿಂದಿನ ಒತ್ತಡ, ಅನುಕರಣೆ, ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು, ಹಾಗೆ ಇರಬೇಕು, ಹೀಗೆ ಇರಬೇಕು ಅನ್ನೋ ರೀತಿಯಲ್ಲಿ ಒತ್ತಡದಲ್ಲಿ ಬದುಕ್ತಾ ಇದ್ರಿ. ಈಗ ಸರಳವಾಗಿ ಬದುಕಬೇಕು, ನೆಮ್ಮದಿ ಬೇಕು. ಆ ನೆಮ್ಮದಿ ಬೇಕು, ಪ್ರೀತಿ ಬೇಕು, ಕುಟುಂಬದಲ್ಲಿ ಒಬ್ಬರ ಪರವಾಗಿ ಒಬ್ಬರಿಗೆ ನಂಬಿಕೆ ಇರಬೇಕು. ನಮ್ಮ ಎಲ್ಲ ಕುಟುಂಬ ಒಂದು ರೀತಿಯಲ್ಲಿ ಒಗ್ಗಟ್ಟಿನಿಂದ ಇರಬೇಕು ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ದೀರಾ. ಅಂದರೆ ಹಣದಲ್ಲಿ, ಅಂದರೆ ಹಣ ಒಂದೊಂದು ಸಾರಿ ಅಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ ನಿಮಗೆ. ಹಿಂದೆ ಹಾಗೆ ಅನ್ನಿಸ್ತಾ ಇರಲಿಲ್ಲ, ಹಣ ಬೇಕು ಅಂಥೇಳಿ ಅನ್ನಿಸ್ತಿತ್ತು. ಈಗ ಏನಾಗಿದೆ ಅಂದರೆ ಹಣದಿಂದನೇ ಸಮಸ್ಯೆ ಹೆಚ್ಚಾಗ್ತಿದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಅಂದರೆ ಅಲ್ಲೆಲ್ಲೋ ಒಂದು ರೀತಿಯಲ್ಲಿ ವೈಮನಸ್ಸಿಗೆ ಕಾರಣ, ಸಂಬಂಧಗಳಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬಿರುಕು ಮೂಡ್ತಾ ಇರೋದು, ಇಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಕಡಿಮೆ ಆಗ್ತಾ ಇರೋದು ಆ ಹಣದಿಂದ. ಅಂದರೆ ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ವಿಚಾರಗಳು, ಕೆಲವೊಂದು ನೆಮ್ಮದಿ ತರುವ ಪ್ರೀತಿ, ಸಂತೋಷ ಕೈ ಜಾರ್ತಾ ಇದೆ ಎಲ್ಲೋ. ಅಂದರೆ ಹಿಂದೆ ನಿಮಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಾಕ್ತಾ ಇದ್ರೆ, ಈಗ ಅನುಭವ ಕಡಿಮೆ ಆಗ್ತಾ ಇದೆ. ಹಣ ಬಂದ ನಂತರ ಆ ಅನುಭವ ಕಡಿಮೆ ಆಗ್ತಾ ಇದೆ. ಅವ್ರ ಪಾಡಿಗೆ ಅವರಿದ್ದಾರೆ ಅನ್ನೋ ರೀತಿಲಿ, ಅಂದರೆ ಸೌಲಭ್ಯಗಳು ಹೆಚ್ಚಾದಷ್ಟು ಕುಟುಂಬದ ಮೌಲ್ಯ ಕಡಿಮೆ ಆಗುತ್ತೆ ಅಂತಾರಲ್ಲ, ಕೆಲವೊಂದು ಸಾರಿ ಜನರ ಮೌಲ್ಯ ಕಡಿಮೆ ಆಗುತ್ತೆ ಅಂತಾರಲ್ಲ, ಆ ಅನುಭವದಲ್ಲಿ ನೀವು ಇದ್ದೀರಾ. ಹಾಗಾಗಿ ಈ ರೀತಿಯ ಒಂದು ಎನರ್ಜಿಯನ್ನು ನೀವು ಬಯಸ್ತಾ ಇದ್ದೀರಾ. ಅಂದರೆ ನಂಗೆ ನೆಮ್ಮದಿ ಬೇಕು, ಮೊದಲಿನ ಥರನೇ ಪ್ರೀತಿ ಬೇಕು, ವಿಶ್ವಾಸ ಬೇಕು, ಕುಟುಂಬಕ್ಕೆ ಎಷ್ಟು ಅಗತ್ಯನೋ ಅದರ ನಿರ್ವಹಣೆಗಾಗಿರ್ಬೋದು, ಹಾಗೆ ಒಂದು ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಹಣದ ವ್ಯವಸ್ಥೆ ಬೇಕು, ಆರ್ಥಿಕ ವ್ಯವಸ್ಥೆ, ಅದನ್ನು ಸಮಯಕ್ಕೆ ಅನುಗುಣವಾಗಿ ನೀನೇ ಒದಗಿಸಿಕೊಡಪ್ಪ. ಆರೋಗ್ಯ ಕೊಡು, ನೆಮ್ಮದಿಯುತವಾದ ಜೀವನ, ಹೊಂದಾಣಿಕೆ, ಪ್ರೀತಿ, ಸಂತೋಷ ಕೊಡು ಅಂಥೇಳಿ ಪ್ರಾರ್ಥಿಸ್ತಾ ಇದ್ದೀರಾ. ಹಾಗಾಗಿ ಅದರ ಅಗತ್ಯ ನನಗೆ ಬೇಡಪ್ಪ. ಈಗ ನನಗೆ ನೆಮ್ಮದಿ ಬೇಕು, ಪ್ರೀತಿ ಬೇಕು, ಎಲ್ಲರೂ ಒಟ್ಟಾರೆಯಾಗಿ ಸರಳವಾಗಿ ಜೀವನ ನಡೆಸಿದರೂ ಪರವಾಗಿಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನ ಸಾಗಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಇದೆ. ಈಗಿನ ಎನರ್ಜಿ ಕನೆಕ್ಟ್ ಆಗಿರುವ ಕೆಲವರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹಾಗೆ ನಿಮ್ಮವರು ಯಾವ ರೀತಿ ಬದಲಾವಣೆಯನ್ನು ಕಾಣ್ತಾ ಇದ್ದಾರಲ್ಲ, ಅವರ ಮನದಲ್ಲೂ ಕೂಡ ಇದೇ ಅನುಭವ ಈಗ ಅವರು ಹೊಂದಿದ್ದಾರೆ. ಅಂದರೆ ಸತ್ಯವನ್ನು ತಿಳಿಯಲು ಈಗ ಅವರು ಪ್ರಯತ್ನಿಸ್ತಾ ಇದ್ದಾರೆ.
ನಿಮಗಾಗಿರ್ಬೋದು ಹಾಗೆ ಅವರಿಗಾಗಿರ್ಬೋದು ಗುರುವು ಒಂದು ಸಮಯವನ್ನು ಕೊಡ್ತಾ ಇದ್ದಾರೆ. ಸಮಯ ಯಾರಿಗೋಸ್ಕರ ನಿಲ್ಲೋದಿಲ್ಲ, ಆದರೂ ಕೂಡ ಒಂದು ಗುರುವಿನ ಅರಿವಿನ ರೂಪದಲ್ಲಿ ಒಂದು ಸಮಯ ನಿಮಗೆ ಸಿಗ್ತಾ ಇದೆ ನಿಮ್ಮನ್ನು ಅರಿಯಲು, ಹಾಗೆ ನಿಮ್ಮ ಕೆಲವು ಸತ್ಯಗಳನ್ನು ಒಪ್ಕೊಳ್ಳಲು, ಹಾಗೆ ಅದನ್ನು ತಿದ್ಕೊಳ್ಳೋಕ್ಕೆ. ಹಾಗಾಗಿ ಇನ್ನು ಮುಂದೆ ನಿಮ್ಮ ಜೀವನ ಯಾತ್ರೆಯಲ್ಲಿ ಒಂದು ರಹಸ್ಯದ ಒಂದು ವಿಚಾರಗಳು ತೆರೆದುಕೊಳ್ತವೆ. ಒಂದಿಷ್ಟು ಮುಖಗಳ ಪರಿಚಯ ಆಗತ್ತೆ, ಒಂದಿಷ್ಟು ಘಟನೆಗಳು ನಿಮ್ಮ ಸಮಕ್ಷಮ ಪ್ರಕಟಗೊಳ್ತವೆ, ನಿಮ್ಮ ದೃಷ್ಟಿಕೋನವನ್ನು ಪೂರ್ಣವಾಗಿ ಬದಲಾಯಿಸ್ತವೆ. ಅಂದರೆ ನಿಮ್ಮ ಎದುರಿಗೆ ನಡೆಯುವ ಆ ಪ್ರಕ್ರಿಯೆ ಇದೆಯಲ್ಲ, ಅದು ನಿಮ್ಮ ದೃಷ್ಟಿಕೋನವನ್ನೇ ಪೂರ್ಣವಾಗಿ ಬದಲಾಯಿಸುತ್ತೆ ಕೆಲವು ನಿರ್ಧಾರಗಳೊಂದಿಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಕೆಲವರನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಆದರೆ ಅವರು ವಾಸ್ತವವಾಗಿ ನಿಮ್ಮನ್ನು ಯಾವತ್ತಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನನೇ ಪಡಲಿಲ್ಲ. ಅರ್ಥ ಮಾಡಿಕೊಂಡವರಂತ ನಟಿಸ್ತಾ ಇದ್ದಾರೆ ಅಷ್ಟೇ, ಅರ್ಥ ಮಾಡಿಕೊಳ್ಳೇ ಇಲ್ಲ. ಅಂದರೆ ನಿಮ್ಮನ್ನು ಆ ಪರಿಸ್ಥಿತಿಗೆ ಅನುಗುಣವಾಗಿ ಸಮಾಧಾನ ಪಡಿಸ್ತಾ ಇದ್ದಾರೆ, ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿಲಿ. ಆದರೆ ಖಂಡಿತ ಅವರು ವಾಸ್ತವವಾಗಿ ನಿಮ್ಮನ್ನು ಅಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮೊಳಗಿನ ಆತ್ಮವಿಶ್ವಾಸದ ಶಕ್ತಿ ಅವರಲ್ಲಿದ್ದ ಈ ಒಂದು ಅಂಧಕಾರವನ್ನು ನಾಶ ಮಾಡಿದೆ, ಕೆಲವು ಪರಿವರ್ತನೆಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡಿದೆ. ಹಾಗಾಗಿ ಇದೇ ಕಾರಣದಿಂದ ಅವರು ಈ ಸಮಯದಲ್ಲಿ ಅಳ್ತಾ ಇದ್ದಾರೆ, ಚಿಂತೆ ಮಾಡ್ತಾ ಇದ್ದಾರೆ, ನಾನು ಎಂತಹ ದೊಡ್ಡ ತಪ್ಪು ಮಾಡಿದೆ ಅನ್ನೋ ರೀತಿಯಲ್ಲಿ ಒಂದು ಅರಿವಿಗೆ ಅವರ ಒಂದು ಜೀವನ ಕಾರಣವಾಗ್ತಾ ಇದೆ. ಅಂತಃಕರಣದ ಮೂಲಕ ಅವರೀಗ ಜಾಗೃತಗೊಳ್ತಾ ಇದ್ದಾರೆ. ಭೌತಿಕ ಸುಖಗಳ ಮೇಲಿದ್ದ ಒಂದು ಆಕರ್ಷಣೆ ಇದೆಯಲ್ಲ, ಅದೀಗ ಅಳಿತಾ ಇದೆ. ಅಂತಃಕರಣದ ಮೂಲಕ ನನಗೆ ಯಾರು ಕನೆಕ್ಟ್ ಆಗಿದ್ರು, ಅಂದರೆ ಈ ಸಂಬಂಧ ನಂದು ಈ ಜನ್ಮದ್ದಷ್ಟೇ ಅಲ್ಲ, ಇದು ಹಿಂದಿನ ಜನ್ಮದ್ದು ಕೂಡ ಆಗಿದೆ. ಹಾಗಾಗಿ ಅವ್ರು ನನಗೋಸ್ಕರ ಕಾದಿದ್ದಾರೆ, ಸಹಿಸ್ಕೊಂಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ತಗೊಂಡು ಮರಳಿ ಬರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆಗೆ ಇದ್ದವರು ಅದನ್ನು ತಿದ್ದಿಕೊಂಡು ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ಬದಲಾವಣೆಯನ್ನು ಕಾಣ್ತಾರೆ. ನೀವು ಅವರನ್ನು ಯಾವ ರೂಪದಲ್ಲಿ ನೋಡಬೇಕು ಅಂತೇಳಿ ಬಯಸ್ತಿದ್ರೋ ಆ ರೂಪದಲ್ಲಿ ಅವರು ರೂಪಾಂತರಗೊಳ್ಳುತ್ತಾರೆ. ಆದರೆ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೂ ನಿಷ್ಠೆಯಿಂದ ನಿಮ್ಮ ಪ್ರಾರ್ಥನೆ, ನಿಮ್ಮ ಸಂಕಲ್ಪ, ನಿಮ್ಮ ಅಫರ್ಮೇಷನ್, ಮ್ಯಾನಿಫೆಸ್ಟೇಷನ್, ಹಾಗೆ ಪೂಜೆ, ವ್ರತ ಏನು ಮಾಡ್ತಿದ್ರಲ್ಲ ನಾಮಸ್ಮರಣೆ, ಅದನ್ನು ಕಂಟಿನ್ಯೂ ಮಾಡಿ. ಅದನ್ನು ಮಾಡಿದಾಗಲೇ ನೀವು ಅವರಲ್ಲಿ ಒಂದು ಪರಿವರ್ತನೆಯನ್ನು ಕಾಣೋದು. ಯಾಕಂದರೆ ಅದು ನಿಮಗೆ ಮೇಲ್ಮುಖವಾಗಿ ಕಾಣಿಸ್ತಾ ಇಲ್ಲ, ಆದರೆ ಆಳವಾದ ಪ್ರಕ್ರಿಯೆ ಒಳಗಿನಿಂದ ಅದೃಶ್ಯ ಕೈಗಳ ಆಧಾರದ ಮೇಲೆ ಅವರಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. ಅವರ ಕರ್ಮವನ್ನು ಹೀಲ್ ಮಾಡೋದ್ರ ಮೂಲಕ, ಅವರ ಮಾನಸಿಕ ದುರ್ಬಲತೆಗಳನ್ನು ಹೀಲ್ ಮಾಡೋದ್ರ ಮೂಲಕ, ಅವರಲ್ಲಿರುವ ಒಂದು ಆಳವಾದ ಒಂದು ದುಷ್ಟ ಗುಣಗಳನ್ನು, ಯೋಜನೆಗಳನ್ನು ಹೀಲ್ ಮಾಡೋದ್ರ ಮೂಲಕ ನಿಮ್ಮ ಬಳಿ ಅವರನ್ನು, ಅಂದರೆ ನೀವು ಯಾವ ರೀತಿ ನೋಡಬೇಕು ಅಂತ ಬಯಸ್ತಿರಲ್ಲ ಆ ರೂಪದಲ್ಲಿ ನಿಮಗೆ ರೂಪಾಂತರಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಭರವಸೆ ನೀಡ್ತಾ ಇದ್ದಾರೆ. ಹಾಗಾಗಿ ನೀವು ಈ ಸಮಯದಲ್ಲಿ ವಿಚಲಿತರಾಗೋದು ಬೇಡ, ಚಿಂತೆ ಮಾಡೋದು ಬೇಡ, ಗುರುವಿನ ಚಿಂತನೆ ಮಾಡು. ನೀವು ನಂಬಿದ ಭಗವಂತನ ಚಿಂತನೆ ಮಾಡಿ. ಬಾಬಾ ಯಾವಾಗಲೂ ಹೇಳ್ತಾ ಇದ್ರು, ಯಾವ ವ್ಯಕ್ತಿಯ ನಿಷ್ಠೆ ಶುದ್ಧವಾಗಿರುತ್ತೋ ಅವರ ಜೀವನದಲ್ಲಿರುವ ಹಾಗೂ ದಾರಿಯಲ್ಲಿರುವ ಕಪಟ ಜನರಾಗಿರ್ಬೋದು, ಅಸೂಯೆ ತುಂಬಿದ, ಕೆಟ್ಟ ಉದ್ದೇಶವನ್ನು ಹೊಂದಿದ, ಅಂದರೆ ಅಂಥ ಉದ್ದೇಶವನ್ನು ಇಟ್ಕೊಂಡಿರುವ ತುಂಬಿದ ಜನರು ಅವರ ಜೀವನದಲ್ಲಿ ಅವರು ತನ್ನಿಂದ ತಾನೇ ದೂರವಾಗ್ತಾರೆ. ಅಂಥ ಪರಿಸ್ಥಿತಿಗಳನ್ನು ನೀವು ನಂಬಿದ ಗುರುವು ತರ್ತಾರೆ. ಅವರ ಪಾದಗಳಲ್ಲಿ ಸಮರ್ಪಣೆಯಾದರೆ ಮಾತ್ರ ಈ ಅನುಭವ ಸಿಗೋದು. ಇಲ್ಲಾಂದರೆ ನೀವು ಯಾರನ್ನೂ ನಂಬೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ರಿ ಅಂದರೆ ಯಾವುದೂ ಬೇಡಪ್ಪ, ನಿಮಗೆ ಪೂಜೆ ಬೇಡ, ಧ್ಯಾನ ಬೇಡ, ನಾಮಸ್ಮರಣೆ ಬೇಡ, ಒಳ್ಳೆಯ ದಯೆ, ಕರುಣೆ, ಪ್ರೇಮ, ನಿಷ್ಠೆ, ಮನುಷ್ಯತ್ವ, ಮಾನವೀಯತೆ ಯಾವುದು ಬೇಡ. ಒಳ್ಳೇದು ಮಾಡಿದರೆ ಯಾವುದೂ ಕೂಡ ಒಳ್ಳೆಯದಾಗಿಲ್ಲ ಅನ್ನೋ ರೀತಿಯಲ್ಲಿ ನೀವು ಕೆಟ್ಟ ದಾರಿಯಲ್ಲಿ, ಅಂದರೆ ಕೆಟ್ಟ ದಾರಿ ಅಂತ ಅಲ್ಲ, ನೀವು ಹೇಗಿದ್ದೀರೋ ಹಾಗೇ ಇರೋಕ್ಕೆ ಪ್ರಯತ್ನ ಪಟ್ಟರೆ, ಏನೂ ನೀವು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡದೇ ಇದ್ದರೆ ನೀವು ಅಲ್ಲೇ ನಿಂತಿರ್ತೀರ. ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಏನು ಡಿಸರ್ವ್ ಆಗಿದೆಯಲ್ಲ ಅದು ಕೂಡ ನಿಮ್ಗೆ ಸಿಗೋಲ್ಲ. ಯಾಕಂದರೆ ಇದನ್ನೆಲ್ಲ ದಾಟಿ ಬಂದ್ರೇ ನಿಮ್ಗೆ ಸಿಗೋದು ಅನ್ನೋ ರೀತಿಲಿ ಅದು ಕೂಡ ನಿಮಗೋಸ್ಕರ ಡಿಸರ್ವ್ ಆಗಿ ಅಲ್ಲೇ ಕಾಯ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಗುರುವಿನ ಶರಣದಲ್ಲಿ ಹೋದ್ಮೇಲೆ ಮೊದಲು ಅವರು ನಿಮ್ಮ ಮನಸ್ಥಿತಿಯನ್ನು ತಿದ್ದುವ ಮೂಲಕ, ಅವರ ಉಪದೇಶಗಳ ಮೂಲಕ ನೀವು ಕೆಲಸ ಮಾಡೋ ಹಾಗೆ ಮಾಡಿ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದ್ದಾರೆ. ನಂತರ ನಿಮ್ಮ ದಾರಿಯಲ್ಲಿರುವ, ನಿಮ್ಮ ಜೀವನದಲ್ಲಿರುವ ಕಪಟ ತುಂಬಿದ, ಅಸೂಯೆ ತುಂಬಿದ, ಕೆಟ್ಟ ಉದ್ದೇಶವನ್ನು ತುಂಬಿದ ಜನರನ್ನು ದೂರ ಮಾಡ್ತಾರೆ. ಹಾಗಾಗಿ ನೀವೀಗ ಸರಿಯಾದ ದಾರಿಯಲ್ಲಿ ಇದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ಇದೇ ಕಾರಣ ಸುಳ್ಳು, ಮೋಸ, ಕಪಟ, ಅಸೂಯೆ ತುಂಬಿದ ಜನರು ನಿಮ್ಮ ಜೀವನದಲ್ಲಿ ಹಾಗೆ ಸುತ್ತಮುತ್ತ ಇರಲು ಸಾಧ್ಯವಾಗ್ತಾ ಇಲ್ಲ. ಗುರುವು ಬಿಡ್ತಾ ಇಲ್ಲ. ನೀವು ಇಂಥ ಎಷ್ಟೊಂದು ಕ್ರಿಯೆಗಳಲ್ಲಿ ಒಳಪಡ್ತಿರೋ ಜೀವನದಲ್ಲಿ, ದಿನನಿತ್ಯ ಗುರುವಿನ ಉಪದೇಶಗಳಂತೆ ನಿಮ್ಮ ಜೀವನವನ್ನು ನೀವು ತಗೊಂಡು ಮುಂದೆ ಸಾಗ್ತಾಯಿದ್ರು, ಅಷ್ಟೇ ಕೆಟ್ಟ ದೃಷ್ಟಿ ಕೂಡ ನಿಮ್ಮಿಂದ ದೂರ ಆಗುತ್ತೆ. ಬೀಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ನೀವೊಂದು ಸಕಾರಾತ್ಮಕ ಎನರ್ಜಿ ಆಗಿರ್ತೀರ. ಆ ಎನರ್ಜಿನ ಒಂದು ನಕಾರಾತ್ಮಕ ಎನರ್ಜಿ ಮುಟ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ನಿಮ್ಮ ಸುತ್ತಮುತ್ತ ಕೂಡ ಅದು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ನಿಮ್ಮ ವ್ಯಕ್ತಿತ್ವ ಪ್ರಕಾಶಮಾನವಾಗಿರುತ್ತೆ. ಅಂದರೆ ನಿಮ್ಮ ಔರ ಪರಿಶುದ್ಧವಾಗಿರುತ್ತೆ. ಅದು ಒಂದು ನಿಮ್ಮನ್ನು ಪ್ರಭಾಮಂಡಲದಂತೆ ಸುತ್ತುವರೆದು ಕಾಪಾಡ್ತಾ
ಕಾಪಾಡ್ತಾ ಇರುತ್ತೆ. ಹಾಗಾಗಿ ಗುರುವಿನ ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ರೀತಿ ಒಂದು ಕೆಟ್ಟ ಶಕ್ತಿ ನಿಮ್ಮ ಮೇಲೆ ಬೀಳೋದಿಲ್ಲ. ಆದರೆ ನಿಮ್ಮ ಜೀವನ ಕೂಡ ಅದಕ್ಕೆ ಒಂದು ಶಿಸ್ತನ್ನು ಹೊಂದಿರಬೇಕು, ಶಿಸ್ತಿಗೂ ಕೂಡ ಕಾರಣವಾಗಿರಬೇಕು ಅನ್ನೋ ರೀತಿಯಲ್ಲಿ ಗುರುವು ಬಯಸ್ತಾ ಇದ್ದಾರೆ. ಕೆಲವೊಂದು ಸಾರಿ ಕಠೋರ ಸ್ವಭಾವ, ನೇರ ನಡೆ ನುಡಿ, ಹಾಗೆ ಕೆಲವರನ್ನು ಬದಲಾಯಿಸಿಲ್ಲ, ಅಂದರೆ ಅವರನ್ನು ದೂರ ತಳ್ಳಿಲ್ಲ, ಕೆಲವರಲ್ಲಿ ಪರಿವರ್ತನೆ ತಂದಿಲ್ಲ. ನಿಮ್ಮ ದಯೆ, ಕರುಣೆ, ಪ್ರೇಮದ ಭಾವ ಹಾಗೆ ಸೇವೆಯ ಭಾವ ಅವರನ್ನು ಮುರಿದಿದೆ, ಅವರನ್ನು ದುರ್ಬಲರನ್ನಾಗಿಸಿದೆ. ಅವರ ಮನಸ್ಸಲ್ಲಿರುವ ಆಲೋಚನೆಗಳು ತಪ್ಪು ಅನ್ನೋ ರೀತಿಯಲ್ಲಿ ಅವರಿಗೆ ಅರಿವಾಗಿದೆ. ಅದು ಕೆಲವರು ನಿಮಗೆ ತುಂಬ ನೋವನ್ನು ಉಂಟು ಮಾಡಿದ್ದಿರಬಹುದು. ಅಂದರೆ ಕೆಲವು ಸಂಬಂಧಗಳಲ್ಲಿ ನೀವು ಬಂದಾಗ ಅದು ಗಂಡ ಇಲ್ಲ ಹೆಂಡತಿ, ಅತ್ತೆ, ಮಾವ, ನಾದಿನಿ, ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು, ಅವರು ನಿಮಗೆ ನೋವು ಕೊಟ್ಟಿದ್ರು. ಆದರೂ ಕೂಡ ಆ ಎಲ್ಲ ವಿಚಾರಗಳನ್ನು ನೀವು ಮರೆತು ಅವರ ಕೊನೆಯ ಕಾಲದಲ್ಲಾಗಿರ್ಬೋದು, ಅವರಿಗೆ ಏನಾದರೂ ಸಮಸ್ಯೆ ಆದಾಗಿರ್ಬೋದು, ಇಲ್ಲಾಂದರೆ ಆರೋಗ್ಯದ ಸ್ಥಿತಿಯಲ್ಲಿ ಏರುಪೇರಾಗಿ ಅವರು ಹಾಸಿಗೆ ಇಡದಂಥ ಸಮಯದಲ್ಲಾಗಿರ್ಬೋದು ಅವರ ಸೇವೆ ಮಾಡಿದ್ದೀರಾ. ಅದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ, ಎಲ್ಲೋ ಒಂದು ಸಾರಿ ನಿಮಗೆ ಅನ್ನಿಸ್ತು ಆ ರೀತಿ ನನಗೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ, ಆದರೂ ಕೂಡ ಅದನ್ನು ಯಾವುದನ್ನು ಇಟ್ಕೊಳ್ಳದೆ ಮನುಷ್ಯತ್ವ, ಮಾನವೀಯತೆಯ ಮೌಲ್ಯಗಳನ್ನು ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ನೀವು ಅವರಿಗೆ ಸೇವೆ ಮಾಡಿದ್ದೀರಾ. ಖಂಡಿತ ಅಂದರೆ ನಿಮ್ಮದು ಕಠೋರ ಸ್ವಭಾವ ಅಲ್ಲ, ನೇರ ನುಡಿ ಇದ್ದರೂ ಕೂಡ, ಕಠೋರ ಸ್ವಭಾವ ಕಂಡರೂ ಕೂಡ ನಿಮ್ಮಲ್ಲಿ ದಯಾಗುಣ ಇದೆ. ಅದು ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ಈ ಸಮಯದಲ್ಲಿ ದುರ್ಬಲರನ್ನಾಗಿಸ್ತಾ ಇದೆ. ಅಂದರೆ ಅವರೇ ಯೋಚಿಸುವಂತಾಗ್ಬಿಟ್ಟಿದೆ, ನಾನು ಎಷ್ಟೆಲ್ಲ ನೋವು ಕೊಟ್ಟೆ, ಎಷ್ಟೆಲ್ಲ ಕೆಟ್ಟದಾಗಿ ಬಿಹೇವ್ ಮಾಡಿದೆ, ಎಷ್ಟೆಲ್ಲ ರೀತಿಯಲ್ಲಿ ನನ್ನ ಹತ್ರ ಇದ್ದರೂ ಕೂಡ ಒಂದೊಂದು ಸಾರಿ ಅವರಿಗೆ ಸಹಾಯ ಮಾಡಲಿಲ್ಲ. ಈ ಎಲ್ಲ ರೀತಿಯ ಪಶ್ಚಾತ್ತಾಪದ ಭಾವಗಳಿಂದ ಅವರೇ ನರಳಾಡುವಂತೆ ಮಾಡಿದೆ. ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಕರ್ಮ ನೀಡುವ ಶಿಕ್ಷೆ ಇದೇ ಆಗಿರುತ್ತೆ. ಕರ್ಮ ಶಿಕ್ಷೆ ಕೊಡೋದಿಲ್ಲ, ನಿಮ್ಮ ತಪ್ಪಿನ ಅರಿವನ್ನು ನಿಮಗೆ ಮಾಡಿಸುವ ಮೂಲಕ ಅದು ಹೇಳುತ್ತೆ, ನನ್ನಿಂದ ಎಂಥ ತಪ್ಪಾಯ್ತಲ್ಲ, ನಾನು ಏನಾದರೂ ತಿದ್ಕೊಳ್ಬೇಕು ಈಗಲಾದರೂ ಅನ್ನೋ ರೀತಿಯಲ್ಲಿ ಒಂದು ಅರಿವನ್ನು ಮೂಡಿಸಿ ಹಿಂದೆ ಸರಿಯುತ್ತೆ. ಇದೇ ಕರ್ಮ. ಅಂದರೆ ಕರ್ಮ ಅಂದರೆ ನೀವೊಬ್ಬರನ್ನ ಕೈ ಕಟ್ ಮಾಡಿಬಿಟ್ರಿ ಅಂದರೆ ಈ ಜನ್ಮದಲ್ಲಿ ಬಂದು ಅವ್ರು ನಿಮ್ಮ ಕೈ ಕಟ್ ಮಾಡಿ ಹೋದರು ಅಂತ ಅಲ್ಲ, ಕಟ್ ಮಾಡಿ ಹೋಗ್ತಾರೆ ಅಂತ ಅಲ್ಲ. ಹೇಗಪ್ಪ ಅಂದರೆ ಈಗ ನೋಡಿದ್ರಲ್ಲ, ಅವ್ರಿಗೆ ನೀವು ಒಂದು ಸಹಾಯ ಮಾಡಲಿಲ್ಲ, ಅದು ನಿಮ್ಗಾಗಿರ್ಬೋದು ಇಲ್ಲ ಅವರೇ ಆಗಿರ್ಬೋದು, ಎನರ್ಜಿ ಎರಡಕ್ಕೂ ತಗೊಳ್ಳಿ. ಅವ್ರು ನಿಮಗೆ ಸಹಾಯ ಮಾಡಲಿಲ್ಲ, ಕೇಳಿದ ಸಮಯದಲ್ಲಿ ಆಸ್ಪತ್ರೆಗೆ ಸಹಾಯ ಮಾಡಲಿಲ್ಲ, ಮಗಳ ಮದುವೆಗೆ ಸಹಾಯ ಮಾಡಲಿಲ್ಲ, ಆರೋಗ್ಯದ ಸಮಸ್ಯೆ ಇದ್ದಾಗ ಸಹಾಯ ಮಾಡಲಿಲ್ಲ. ಅವರು ಸಹಾಯ ಮಾಡುವ ಸ್ಥಿತಿಯಲ್ಲಿದ್ದರೂ ಕೂಡ ಯಾವುದೇ ರೀತಿ ನಿಮಗೆ ಸಹಕರಿಸಲಿಲ್ಲ. ಇಲ್ಲಾಂದರೆ ಒಂದೊಂದು ಸಾರಿ ನೀವು ಮನೆಯನ್ನು ಅವರ ಅಂಡರಿಗೆ ಬಿಟ್ಟು ನಾನೆಲ್ಲೋ ಹೋಗ್ತೀನಿ ಸ್ವಲ್ಪ ಆಸ್ಪತ್ರೆಗೆ, ಇಂಥ ಸಮಯದಲ್ಲಿ ಯಾರಿಗೋ ಹುಷಾರಿಲ್ಲ ಅಂಥ ಸಂದರ್ಭದಲ್ಲಿ ತಾಯಿಗೆ ತಂದೆಗೆ ಸೇವೆ ಮಾಡ್ತೀನಿ ಅನ್ನೋ ಸಂದರ್ಭದಲ್ಲೂ ಕೂಡ ಅವರು ಅದಕ್ಕೆ ಆಸ್ಪದ ಕೊಡಲಿಲ್ಲ, ಅದನ್ನು ಕೂಡ ವಂಚನೆ ಮಾಡಿಬಿಟ್ರು ನಿಮಗೆ. ಅಂದರೆ ಖಂಡಿತ ಈಗ ಅವ್ರಿಗೆ ಆ ಸಮಯ ಬಂತು, ನೀವು ಅದನ್ನು ಅವರಿಗೆ ದಯೆ ಕರುಣೆ ರೂಪದಲ್ಲಿ ಅವ್ರು ಮಾಡಿದ್ರು ಅಂತ ನಾನು ಮಾಡೋದು ಬೇಡ ಅಂಥೇಳಿ ಅವ್ರಿಗೆ ಸೇವೆ ಮಾಡಿದ್ರಿ. ಇದರಿಂದ ಅವರಿಗೆ ಯಾವ ರೀತಿ ಪೆಟ್ಟು ಸಿಕ್ತು ಅಂದರೆ, ಹೊಡೆಯೋದು ಬೇಡ, ಅದು ಹೊಡೆದ ಅನುಭವವನ್ನೇ ಕೊಡ್ತು ಅನ್ನೋ ರೀತಿಲಿ ಮರಳೋದಿಲ್ಲ. ಅವರು ನಿನಗೆ ದುಡ್ಡು ಕೊಡಲಿಲ್ಲ, ಅವರು ನಿಮಗೆ ಅನಾರೋಗ್ಯದ ಸಮಸ್ಯೆ ಉಂಟಾದಾಗ ನಿಮಗೆ ಸಹಾಯ ಮಾಡಲಿಲ್ಲ, ನಿಮ್ಮ ಸೇವೆ ಮಾಡಲಿಲ್ಲ. ಹಾಗಂತ ನೀವು ಅವರಿಗೂ ಆ ರೀತಿ ಆದಾಗ ಅವರಿಗೆ ಯಾವುದೇ ರೀತಿ ಸೇವೆ ಮಾಡೋದಾಗಿರಲಿ, ಇಲ್ಲ ಹಣ ಕೊಡೋದಾಗಿರ್ಬೋದು, ಏನೋ ರೀತಿಲಿ ಮಾಡಲಿಲ್ಲ ಅಂತಲ್ಲ, ಆ ರೀತಿ ಪ್ರತಿಕಾರ ತೀರಿಸ್ಕೊಳ್ಳಿಲ್ಲ, ಮೌನವಾಗಿ ಅವ್ರು ಸೇವೆ ಮಾಡಿಬಿಟ್ರಿ. ನನಗೆ ಮಾಡಿದ್ರು ಅಂತೇಳಿ ಅವ್ರಿಗೆ ಮಾಡೋದು ಬೇಡ ಅನ್ನೋ ರೀತಿಲಿ ನೀವು ಸೇವೆ ಮಾಡಿಬಿಟ್ರಿ. ಅಲ್ಲಿಗೆ ಏನಾಯಿತು ಗೊತ್ತಾ, ಅವರು ಹೇಳೋಕ್ಕಾಗ್ತಾ ಇಲ್ಲ, ಆದರೆ ಮನಸ್ಸೊಳಗೆ ಆ ಒಂದು ಗಿಲ್ಟ್ ಫೀಲ್ ಆಗ್ತಾಯಿದೆ, ನನ್ನಿಂದ ಎಂಥ ತಪ್ಪಾಯ್ತಲ್ಲ, ಅವರಿಂದನೇ ಸಹಾಯ ಪಡ್ಕೊಳ್ಳೋಂಥ ಸ್ಥಿತಿ ಆಗ್ಬಿಡ್ತಲ್ಲ ಭಗವಂತ ಅನ್ನೋ ರೀತಿಯಲ್ಲಿ ಭಗವಂತನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಈಗಿದ್ದಾರೆ ಅಂದರೆ ಕರ್ಮದ ಪೆಟ್ಟು ಹೀಗೂ ಕೂಡ ಇರುತ್ತೆ. ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಯಾರದ್ದಾದ್ರೂ ಕೈ ಕಟ್ ಮಾಡಿದ್ರಿ, ಇಲ್ಲ ಇದೇ ಜನ್ಮದಲ್ಲಿ ಹಿಂದೆ ಯಾರದ್ದಾದ್ರೂ ಕೈ ಕಟ್ ಮಾಡಿದ್ರೆ ಅಂದರೆ ಕರ್ಮ ಬಂದು ನಿಮ್ಮ ಕೈನೇ ಕಟ್ ಮಾಡೋದಿಲ್ಲ, ಅದು ಈ ರೀತಿ ಅನುಭವಗಳ ಮೂಲಕ ಪೆಟ್ಟನ್ನು ನೀಡುತ್ತೆ. ಅಂದರೆ ನಿಮಗೆ ನೋವು ಆದಾಗ, ಅವಮಾನ ಆದಾಗ, ನಿಂದಿಸಿದಾಗ ಯಾರಾದರೂ ನೀವು ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ, ಅವರ ಇಂಥ ಕೆಟ್ಟ ವರ್ತನೆಗೆ ಪ್ರತಿಕ್ರಿಯೆ ಕೂಡ ನೀಡಲಿಲ್ಲ ನೀವು, ಅಂದರೆ ನೀವು ಅವರಿಗೆ ಅವರ ಕರ್ಮದ ದರ್ಪಣ ಕೂಡ ಅಂದರೆ ಕನ್ನಡಿ ಕೂಡ ತೋರಿಸಲಿಲ್ಲ, ಆದರೆ ಕರ್ಮ ಬಿಡಲಿಲ್ಲ. ಗುಣ, ಇದೇ ನಿಮ್ಮ ಗುಣ ಅವರಿಗೆ ಆಳವಾದ ನೋವು ಕೊಡ್ತಾ ಇದೆ. ನಿಮ್ಮ ಸರಳವಾದ ಆತ್ಮವಿಶ್ವಾಸದ ಮನಸ್ಸು ವಜ್ರದಂತೆ ಅವರಿಗೀಗ ಕಾಣುತ್ತಾ ಇದೆ. ಅಂದರೆ ಅಷ್ಟು ಹೊಳಪಿನಿಂದ ಅವರನ್ನು ಬದಲಾಯಿಸ್ತಾ ಇದೆ. ಬಾಬಾ ಹೇಳ್ತಾ ಇದ್ರು, ಸತ್ಯವನ್ನು ಅವ್ರು ಎಷ್ಟೇ ಮರೆಮಾಚಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಒಂದಲ್ಲ ಒಂದು ದಿನ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಖಂಡಿತ ಸತ್ಯದ ಮುಂದೆ ಅಸತ್ಯ ಪರಾಜಿತಗೊಳ್ಳುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಮಯ ಕೊಡಬೇಕು. ಆ ಸಮಯದಲ್ಲಿ ನೀವೇನಾದರೂ ಒಂದು ಪುಣ್ಯವನ್ನು ಅರ್ಜಿತ ಮಾಡ್ಕೊಳ್ಬೇಕು. ಆ ಸಮಯವನ್ನು ದುರ್ಬಲತೆಯ ಆಲೋಚನೆಯೊಂದಿಗೆ ಕಳೆದು ಆ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಅವರು ಮೊದಲ ಬಾರಿಗೆ ಒಂದು ಅನುಭವವನ್ನು ಹೊಂದುತ್ತಾ ಇದ್ದಾರೆ. ಶಾಂತಿ, ಪವಿತ್ರವಾದ ಆಲೋಚನೆಗಳು, ಮೋಸ, ಅಸೂಯೆ ಗಿಂತನೂ ಪ್ರಭಾವಗೊಂಡ ವಿಚಾರಗಳು ಅಂತ ಹೇಳಿ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಪವಿತ್ರವಾದ ಪ್ರಾರ್ಥನೆಯ ಊರ್ಜೆಗಳು ಅವರೊಳಗಿನ ಎಲ್ಲ ರೀತಿಯ
ಒಂದು ಅಶುದ್ಧ ವಿಚಾರಗಳನ್ನು ಸುಡಲು ದಾರಿ ಮಾಡಿಕೊಟ್ಟಿದೆ. ಅಂದರೆ ಗುರುವಿನ ಪಾದಗಳಲ್ಲಿ ಅವರನ್ನು ನೀವು ಸಮರ್ಪಣೆ ಮಾಡಿದ್ದೀರಾ. ಅಂದರೆ ಅವರೀಗ ದುನಿಯ ಎದುರಿಗೆ ಕುಳಿತು ನೀವು ಯಾರು ಬದಲಾಗಬೇಕು, ಯಾರ ಕರ್ಮ ಶುದ್ಧವಾಗಬೇಕು ಅನ್ನೋದನ್ನು ಬಯಸ್ತಾ ಇದ್ದಾರೋ ಅದೇ ಕಾರ್ಯ ನಡೀತಾ ಇದೆ. ಅವರನ್ನು ಶುದ್ಧಗೊಳಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಮೇಲೆ ಅವರು ಕೊಟ್ಟ, ಅಂದರೆ ನಿಮ್ಮ ಮೇಲೆ ಅವರು ಹಾಕಿದ ಸುಳ್ಳಿನ, ಅಸೂಯೆಯ, ನಿಂದನೆಯ, ಅಪಮಾನದ ಗುರುತುಗಳಿದ್ದ ಎಲ್ಲವೂ ಈಗ ಅವರಿಗೆ ಅನುಭವ ನೀಡ್ತಾ ಇದ್ದಾವೆ. ಇದೇ ನಿಮ್ಮ ಪವಿತ್ರವಾದ ಪ್ರಾರ್ಥನೆಯ ನಂಬಿಕೆಯ ಶಕ್ತಿಯಾಗಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ನಿಮ್ಮ ಪೂಜೆ, ಪುನಸ್ಕಾರ, ಪ್ರಾರ್ಥನೆ, ವ್ರತ, ದೀಪಾರಾಧನೆ, ಸಚ್ಚರಿತ್ರೆಯ ಪಾರಾಯಣ, ಯಾವುದೇ ರೀತಿ ಒಂದು ದೇವರಲ್ಲಿ ನೀವು ಹರಕೆ ಕಟ್ಕೊಂಡಿದ್ದೀರಾ, ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ನಿಮ್ಮ ಕುಲದೇವರಲ್ಲಿ ನೀವು ಹರಕೆ ಮಾಡ್ಕೊಂಡಿದ್ದೀರಾ ಅಂದರೆ ಅದೂ ಕೂಡ ಪರಿವರ್ತನೆ ನೀಡ್ತಾ ಇದೆ. ಹಾಗಾಗಿ ಹರಕೆ ತೀರಿಸಿಕೊಳ್ಳುವ ವ್ಯವಸ್ಥೆ ಮಾಡ್ಕೊಳ್ಳಿ. ಅದು ಆಗಿಲ್ಲ, ನಾನು ಹರಕೆ ತೀರಿಸೋಲ್ಲ ಅನ್ನೋ ರೀತಿಯಲ್ಲಿ ಇರಬಾರ್ದು. ಮೊದಲು ಸಮರ್ಪಣೆ ಮಾಡಬೇಕು. ನೀವು ಒಳಗಿಂದ ಒಳಗೆ ಏನೋ ಒಂದು ಪರಿವರ್ತನೆಯನ್ನು ತಂದಿದ್ದೀರಾ, ನನಗೆ ನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ ಅವರಲ್ಲಿ ಶರಣಾಗಿ ಬನ್ನಿ. ಖಂಡಿತ ಆ ಕೆಲಸ ಆಗದೇ ಇದ್ದರೆ ಹೇಳಿ. ನಿಮ್ಮ ಆತ್ಮದ ಉದ್ದೇಶ ಇದು ಕೂಡ ಆಗಿತ್ತು, ಒಂದು ಋಣವನ್ನು ತೀರಿಸ್ಕೊಳ್ಳೋದು, ಒಬ್ಬರನ್ನ ಪರಿವರ್ತನೆ ಮಾಡೋದು. ಅಂದರೆ ಅವ್ರು ಹಿಂದಿನ ಜನ್ಮದಲ್ಲಿ ನಿಮಗೆ ಮೋಸ ಮಾಡಿದರು, ವಂಚನೆ ಮಾಡಿದರು. ನಾನು ಏನಾದರೂ ಈ ಸಮಯದಲ್ಲಿ ಅಂದರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಒಂದು ಬುದ್ಧಿ ಕಲಿಸ್ಬೇಕು, ಅವರ ತಪ್ಪಿನ ಅರಿವು ಮಾಡಿಸ್ಬೇಕು. ಅಂದರೆ ಅದನ್ನು ದ್ವೇಷದ ಮೂಲಕನೇ ಅಷ್ಟೇ ಅಲ್ಲ, ಈ ರೀತಿಯಾಗಿ ಅವ್ರ ಜೀವನದಲ್ಲಿ ನೀವು ಬಂದು ತಾಯಿ, ಗಂಡ, ಹೆಂಡತಿ ಯಾವುದೋ ರೀತಿ ಒಂದು ಸಂಬಂಧದಲ್ಲಿ ಬಂದು ಕೂಡ ಅವರಲ್ಲಿ ಒಂದು ಪರಿವರ್ತನೆಯನ್ನು ತಂದು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಹಾಕ್ಸೋದು ಕೂಡ ನಿಮ್ಮ ಗುರಿಯಾಗಿರುತ್ತೆ. ಅದನ್ನು ನೀವು ಸಮರ್ಪಕವಾದ ರೀತಿಯಲ್ಲಿ ಈ ಸಮಯದಲ್ಲಿ ಮಾಡಿದ್ದೀರಾ. ನಿಮ್ಮ ಆತ್ಮದ ಉದ್ದೇಶ ಪೂರ್ಣಗೊಳ್ತಾ ಇದೆ. ಅಂದರೆ ಒಂದು ಸತ್ಯ ಪ್ರಕಾಶಿಸುವ ಸಮಯದಲ್ಲಿ ಸುಳ್ಳು ಅನ್ನೋದು ಕಾಲಿನ ಕೆಳಗಿರುತ್ತಂತೆ, ಅದೇ ಆಗ್ತಾ ಇದೆ ಈಗ. ಹಾಗಾಗಿ ಈ ಸಮಯ ನೀವು ನಿಮ್ಮ ಜೀವನದ ಅದೇ ದಾರಿಯಲ್ಲಿ ನಿಂತಿದ್ದೀರಾ. ಇಲ್ಲಿಂದಲೇ ನಿಮ್ಮ ಜೀವನದಲ್ಲಿರುವ ಭಾಗ್ಯದ ವಾಸ್ತವಿಕ ಪ್ರಾರಂಭವಾಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಈ ಹಂತದಲ್ಲಿ ಅವರಲ್ಲಿ ಬದಲಾವಣೆ ಇಷ್ಟು ವರ್ಷಗಳ ಕಾಲ ಒಂದು ಹೋರಾಟ, ಸಂಘರ್ಷ ಮಾಡುವ ರೀತಿಯಲ್ಲಿ ನೀವು ತರ್ತಾ ಇದ್ದೀರಾ. ಅದರ ನಂತರ ನಿಮ್ಮ ಜೀವನ ಒಂದು ನಿಮ್ಮ ಭಾಗ್ಯದ ವಾಸ್ತವಿಕ ಒಂದು ರೂಪವನ್ನು ನೋಡಲಿಕ್ಕೆ ಪ್ರಾರಂಭಗೊಳ್ಳುತ್ತೆ. ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನಿಮ್ಮ ಜೀವನ ಒಂದು ಒಳ್ಳೆಯದನ್ನು ಪಡ್ಕೊಳ್ಳುವ ಅನುಭವ ನಿಮಗೆ ಆಗ್ತಾ ಇದೆ ಅಂದರೆ ಅದು ಗುರುವಿನ ಕಾರುಣ್ಯದಿಂದ ಆಗ್ತಾಯಿದೆ. ಅರಿವಿನ ಮೂಲಕ ನಿಮ್ಮಲ್ಲಿ ನೀವು ಪರಿವರ್ತನೆ ಕಂಡುಕೊಂಡೋದ್ರಿಂದ ಆಗ್ತಾ ಇದೆ. ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಒಂದು ಆತ್ಮವಿಶ್ವಾಸದ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಅಂದರೆ ಸರಿ ತಪ್ಪುಗಳ ವಿವರಣೆ ತಿಳಿದು ನೀವೀಗ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ. ಅಂದರೆ ಈಗ ನಿಮ್ಮ ಎದುರಿಗೆ ಯಾವುದೇ ರೀತಿ ಒಂದು ವ್ಯಕ್ತಿ, ಒಂದು ಸಂಬಂಧ, ಒಂದು ವಿಚಾರ ಬಂದು ನಿಂತರೂ ಕೂಡ ಅದು ಕೆಟ್ಟದ, ಒಳ್ಳೆಯದ, ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದಿದೆ ಎಲ್ಲದರ ಜ್ಞಾನ ನಿಮ್ಮ ಒಳ ಮನಸ್ಸು ಅಂದರೆ ಒಳಗಿರುವ ಆತ್ಮದ ಧ್ವನಿಯ ಮೂಲಕ ನಿಮಗೊಂದು ವಿವರಣೆ ಸಿಗುತ್ತೆ. ಇದೇ ಗುರುವಿನ ಶಕ್ತಿ. ನೀವು ಯಾವ ದೈವಶಕ್ತಿಯನ್ನು ನಂಬಿ ನೀವೀಗ ನಡೀತಾ ಇದ್ದೀರೋ ಆ ದೈವಶಕ್ತಿ ನಿಮಗೆ ಅರಿವಿನ ಮೂಲಕ, ಆತ್ಮದ ಧ್ವನಿಯ ಮೂಲಕ ನಿಮಗೆ ಮೆಲುಧ್ವನಿಯಲ್ಲಿ ಹೇಳುತ್ತೆ, ಇವರನ್ನು ನಂಬೇಡ, ಈ ವಿಚಾರದಲ್ಲಿ ನೀನು ಮುಂದೆ ಹೋಗಬೇಡ, ಇದು ತಪ್ಪು, ಇದು ಸರಿ, ಇದರಲ್ಲಿ ಮುಂದೆ ಹೋಗು. ಅಂದರೆ ಯಾವುದೇ ಸರಿಯಾದ ನಿರ್ಧಾರಗಳನ್ನು ತಗೊಂಡಾಗ ನಿಮ್ಮ ಮನಸ್ಸು ಚಿಂತೆ ಮಾಡೋದಿಲ್ಲ, ವ್ಯಥೆ ಪಡೋದಿಲ್ಲ, ನೋವು ಆಗೋದಿಲ್ಲ, ಅದಕ್ಕೆ ಸಂಕಟ ಆಗೋದಿಲ್ಲ, ಅದರಲ್ಲಿ ಸರಾಗವಾಗಿ ಮುಂದೆ ಹೋಗ್ತೀರಾ. ಆ ರೀತಿ ಸಂತೋಷದ ಅನುಭವ ನೀಡುತ್ತೆ. ಯಾವುದರಲ್ಲಿ ನಿಮಗೆ ತುಂಬ ಗೊಂದಲ ಆಗ್ತಾ ಇದೆ, ಎಲ್ಲೋ ಒಂದು ರೀತಿಯಲ್ಲಿ ಅನುಮಾನ ಸುಳಿದಾಡ್ತಾ ಇದೆ, ಸಮಸ್ಯೆ ಅನ್ನಿಸ್ತಾ ಇದೆ, ದೇಹದಲ್ಲಿ ಉರಿಯ ಭಾವ ಕಾಣ್ತಾ ಇದೆ, ಅಂದರೆ ಮನಸ್ಸು ತುಂಬ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಹೆದರ್ತಾ ಇದೆ, ಆತಂಕ ಪಡ್ತಾ ಇದೆ ಅಂದರೆ ಅಲ್ಲಿ ನೀನು ಅದರಲ್ಲಿ ಮುಂದುವರಿಬೇಡ ಅಂತ ಹೇಳಿ ನಿನಗೆ ಆ ಧ್ವನಿ ಕೇಳುತ್ತಾ ಇರುತ್ತೆ. ಶಾಂತವಾಗಿದ್ದಾಗ ಅಂದರೆ ತುಂಬ ಒತ್ತಡಕ್ಕೆ ಜಾರದೆ ಆ ಸಮಯದಲ್ಲಿ ಶಾಂತವಾಗಿ ಸ್ವಲ್ಪ ಧ್ಯಾನಕ್ಕೆ ನೀವು ಜಾರಿದಾಗ ನಿಮ್ಮ ಒಳಧ್ವನಿ, ನಿಮ್ಮ ಒಳಗಿರುವ ಒಂದು ಧ್ವನಿ ನಿಮಗೆ ಸರಿಯಾಗಿ ಗೈಡ್ ಮಾಡುತ್ತೆ. ಹಾಗಾಗಿ ಭಗವಂತನನ್ನು ಗುರು ಹೇಳ್ತಾ ಇರೋದು, ನನ್ನನ್ನೇ ಆಗಲಿ ಯಾರನ್ನೇ ಆಗಲಿ ಯಾವುದೇ ಒಂದು ನೀನು ಒಂದು ಪವಿತ್ರವಾದ ಶಕ್ತಿಯನ್ನು ಹುಡುಕ್ತಾ ಇದೆಯಾ ಅಂದರೆ ಅದನ್ನು ಹೊರಗೆ ಹುಡುಕಬೇಡ, ಅದು ನಿನ್ನೊಳಗೆ ಇದೆ. ನಿನ್ನ ಒಂದು ಒಳ್ಳೆಯ ಆಲೋಚನೆ, ಒಳ್ಳೆಯ ಕಾರ್ಯ, ನಿನ್ನಲ್ಲಿರುವ ದಯೆ, ಸೇವೆ, ಒಂದು ಒಳ್ಳೆಯ ಗುಣದಲ್ಲೇ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಅದರ ಮೂಲಕವೇ ನಾನು ಕಾರ್ಯರೂಪದಲ್ಲಿ ಹೊರಗೆ ಬರ್ತೀನಿ, ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಎನರ್ಜಿಗೆ ಇಷ್ಟು ವಿಚಾರಗಳು ಕನೆಕ್ಟ್ ಆಗಿತ್ತು. ಅದನ್ನು ನಾನು ಕೂಲಂಕುಷವಾಗಿ ಚರ್ಚಿಸಿ ನಿಮಗೆ ಮನದಟ್ಟು ಮಾಡಿಸುವ ರೀತಿಯಲ್ಲಿ ಸರಳವಾಗಿ ಮಾರ್ಗದರ್ಶನದ ರೂಪದಲ್ಲಿ ತಿಳಿಸಿದ್ದೀನಿ. ಇದರಿಂದ ನಿಮಗೆ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ತುಂಬ ಸುಲಭವಾಗುತ್ತೆ ಅಂತೇಳಿ. ಹಾಗಾದರೆ ಈ ಮಾಹಿತಿ ಇಷ್ಟವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.